ಮೊನ್ನೆ ನನ್ನ ಫ್ರೆಂಡ್ ಮನೇಲಿ ಒಂದು ಬೀಗರೂಟಕ್ಕೆ ಹೋಗಿದ್ವಿ. ಅಲ್ಲಿ ವೈಟ್ ಚಿಲ್ಲಿ ಚಿಕನ್ ಕೊಟ್ಟಿದ್ದರು. ನನ್ನ ಪಕ್ಕ ಕೂತಂಥ ನನ್ನ ಫ್ರೆಂಡ್ಸ್ ಎಲ್ಲ ಈ ಥರ ವೀಡಿಯೋ ಮಾಡಿ ಹಾಕು, ನಮಗೂ ಇದನ್ನು ಹೇಳಿಕೊಡು ಅಂತ ಹೇಳ್ತಾಯಿದ್ರು. ಹಾಗೆ ಬೇರೆಯವರು ಇದನ್ನು ತುಂಬ ಸಲ ಕೇಳಿದರು, ವೈಟ್ ಚಿಲ್ಲಿ ಚಿಕನ್ ಕೊಡ್ತಾರಲ್ಲ ಹೇಗೆ ಮಾಡೋದು ಅದನ್ನು ಮಾಡಿ ತೋರಿಸಿ ಅಂತ. ಹಾಗಾಗಿ ಮಾಡಿದ್ದೀನಿ. ಅಲ್ಲಿ ಕೊಟ್ಟಂಥ ಟೇಸ್ಟೇ ಬಂದಿದೆ. ಫಂಕ್ಷನಲ್ಲಿ ಮುದ್ದೆ ಜೊತೆಗೆ ಕೊಟ್ಟಿದ್ದರು, ನಾನಿಲ್ಲಿ ಬಾಸುಮತಿ ರೈಸ್ ಜೊತೆಗೆ ಮಾಡಿದ್ದೀನಿ. ಬನ್ನಿ ರೆಸಿಪಿ ನೋಡೋಣ ಹೇಗೆ ಮಾಡೋದು ಅಂತ. ರೆಸಿಪಿ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. 2 ಸ್ಪೂನು ವೈಟ್ ಪೆಪ್ಪರ್ ಪೌಡ್ರ್ ಬೇಕು. ನಾನು ಒಂದೊಂದನ್ನು ನಿಧಾನಕ್ಕೆ ತೋರಿಸ್ತಾ ಹೋಗ್ತೀನಿ. ನಿಮಗೆ ಬೇಗ ಬೇಗ ತೋರಿಸಿದ್ರೆ ಕಲ್ತ್ಕೊಳ್ಳೋರಿಗೆ ಕಷ್ಟ ಆಗುತ್ತೆ. ನೋಡಿ, ಪೆಪ್ಪರ್ ಪೌಡ್ರನ್ನ ಓಪನ್ ಮಾಡಿದ ತಕ್ಷಣ ಈ ಥರ ನೀಟಾಗಿ ಕ್ಲೋಸ್ ಮಾಡಿ, ಇದಕ್ಕೆ ಜಿಪ್ ಲಾಕರ್ ಬರುತ್ತೆ ಈ ಥರದ್ದು, ಅದನ್ನು ಹಾಕಿ ಮತ್ತು ಅದೇ ಡಬ್ಬದಲ್ಲಿ ಇಟ್ಬಿಡಿ. ಯಾಕಂದರೆ ನಾವು ಬೇರೆ ಡಬ್ಬದಲ್ಲಿ ಹಾಕಿ ಅದನ್ನು ತೆಗೆದಿಡೋಷ್ಟೊತ್ತಿಗೆ ಅದು ಗಟ್ಟಿಗಾಗ್ಬಿಡುತ್ತೆ ಅಥವಾ ಅದ್ರ ಫ್ಲೇವರ್ ಹೋಗಿ ಹಾಳಾಗೋಗುತ್ತೆ. ಈಗ 2 ಸ್ಪೂನು ಉಪ್ಪಿನ ಪುಡಿ ತೊಗೊಳ್ತಾ ಇದ್ದೀನಿ. ಅದನ್ನು ಎತ್ತಿ ಪಕ್ಕಕ್ಕೆ ಇಟ್ಬಿಡೋಣ. ಈಗ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಸ್ಪೂನು ಲಿಂಬೆ ರಸ. ನಾನು ಲಿಂಬೆಹಣ್ಣನ್ನು ರೆಡಿಮೇಡ್ ಸಿಗುತ್ತಲ್ಲ ಅದನ್ನೇ ತೆಗೆದಿಟ್ಕೊಂಡಿರ್ತೀನಿ. ಯಾಕಂದರೆ ಬೇಕಾದಾಗ ಲಿಂಬೆಹಣ್ಣು ಇರಲ್ಲ ಅಥವಾ ಬೇಕಾದಾಗ ಮಾಡೋ ಅಂಥ ರೆಸಿಪಿಗೆ ಒಂದೊಂದು ಐಟಮ್ ಇಲ್ಲ ಅಂದರೆ ಚೆನ್ನಾಗೂ ಇರಲ್ಲ, ಅದಕ್ಕೆ ನಾನು ರೆಡಿಯಾಗಿ ಇಟ್ಕೊಂಡಿರ್ತೀನಿ. ಈಗ ಮೊದಲಿಗೆ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಡೋಣ. ನಾನೀಗ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ದೊಡ್ಡದು. ಇಲ್ಲಿಟ್ಟಿರುವಂಥ 4 ಐಟಮ್ಸ್. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ, ಆಮೇಲೆ ಪೆಪ್ಪರ್ ಪೌಡರು, ಉಪ್ಪಿನ ಪುಡಿ, ಲಿಂಬೆ ರಸ. ಇದಿಷ್ಟನ್ನು ನಾನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ಪೂನಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋಲ್ಲ, ಅದಕ್ಕೆ ನಾನು ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ನೀರು ಗೀರು ಏನೂ ಹಾಕೋದು ಬೇಕಾಗಿಲ್ಲ. ಲಿಂಬೆಹಣ್ಣಿನ ರಸ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ನೀರಿನ ಅಂಶನೇ ಬೇಕಾದಷ್ಟಾಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ಇದಕ್ಕೆ ತೊಳೆದು ನೀರೆಲ್ಲ ಸೋಸಿ ಇಟ್ಕೊಂಡಿರೋಂಥ ಚಿಕನ್ ಪೀಸಸ್ನ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ ಚಿಕನ್ಗೆಲ್ಲ ಮಸಾಲೆ ಚೆನ್ನಾಗಿ ಅಂಟ್ಕೊಳ್ಳೋ ಥರ ಚೆನ್ನಾಗಿ ಮೇಲೆ ಕೆಳಗಡೆ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಒಂದು 10 ನಿಮಿಷದವರೆಗೂ ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಮುಚ್ಚಳ ಮುಚ್ಚಿ ತೆಗೆದು ಪಕ್ಕಕ್ಕೆ ಇಟ್ಬಿಡೋಣ. ಈಗ ಚಿಕ್ಕದೊಂದು 2 ಇಂಚಷ್ಟು ಚಕ್ಕೆ ತೊಗೊಳ್ಳೋಣ. ಒಂದು 5 ರಿಂದ 8 ಹಸಿಮೆಣ್ಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಇಲ್ಲಿ ಡಾರ್ಕ್ ಗ್ರೀನ್ ಹಸಿಮೆಣ್ಸಿನ್ಕಾಯಿ ತೊಗೋಬೇಡಿ, ಆದಷ್ಟು ಲೈಟ್ ಕಲರೇ ತೊಗೊಳ್ಳಿ. ಡಾರ್ಕ್ ಗ್ರೀನ್ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ವೈಟ್ ಚಿಲ್ಲಿ ಚಿಕನ್ ಕೂಡ ಡಾರ್ಕ್ ಆಗೇ ಬರುತ್ತೆ, ಅಂದರೆ ಗ್ರೀನ್ ಕಲರಾಗಿ ಬರುತ್ತೆ. ಅದಕ್ಕೆ ನಾನಿಲ್ಲಿ ಲೈಟ್ ಕಲರ್ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಈ ಹಸಿಮೆಣ್ಸಿನ್ಕಾಯಿನ ಅರ್ಧಕ್ಕೆ ಸೀಳಿ ಇಟ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ತುಂಬ ಈಸಿ, ಪ್ರೊಸೀಜರ್ ಮಾತ್ರ ಸ್ವಲ್ಪ ದೊಡ್ಡದು ಅನಿಸುತ್ತೆ ನಿಮಗೆ, ವಿಡಿಯೋ ಲಾಂಗ್ ಆಗಿರೋದ್ರಿಂದ ಹಾಗನ್ಸುತ್ತೆ. ಬಟ್ ನೋಡಿದಾದಮೇಲೆ ನೀವು ತಕ್ಷಣವೇ ಮಾಡೋಕ್ಕೆ ರೆಡಿ ಆಗಿಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ. ಇದು ಈಸಿ ಕೂಡ. ಈಗ ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಚಾಗಿದೆ, ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲೇ ಇಂಪಾರ್ಟೆಂಟ್ ವಿಷಯ ಇರೋದು, ದಪ್ಪದೊಂದು ಈರುಳ್ಳಿ ತೊಗೊಂಡು ಅದನ್ನು ಸಿಪ್ಪೆ ತೆಗೆದು ಸಣ್ಣಗೆ ತೆಳುವಾಗಿ ಹೆಚ್ಚಿ ಬಿಡಿಸ್ಕೊಂಡು ಅದನ್ನು ನೀರಿನಲ್ಲಿ ಬೇಯಿಸಿ ಇಟ್ಕೋಬೇಕು. ನಾವು ಈರುಳ್ಳಿ ಮುಳುಗೋಷ್ಟು ನೀರಿದ್ದರೆ ಸಾಕು, ಜಾಸ್ತಿ ನೀರು ಇಟ್ಕೋಬೇಡಿ. ಫಸ್ಟ್ ಪ್ರೊಸೀಜರು ಮ್ಯಾರಿನೇಷನ್ನು, 2ನೇದು ಈರುಳ್ಳಿನ ಬೇಯಿಸ್ಕೊಳ್ಳೋದು. ಈಗ ಇನ್ನೊಂದು ಸ್ಟವ್ ಮೇಲೆ ಸಣ್ಣದೊಂದು ಕುಕ್ಕರ್ ಇಟ್ಟು ಮ್ಯಾರಿನೇಟ್ ಮಾಡಿರುವಂಥ ಎಲ್ಲ ಚಿಕನ್ ಪೀಸನ್ನು ಇದಕ್ಕೆ ಹಾಕ್ಕೊಳ್ಳೋದು. ಈಗ ಇದಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ಲ. ಮ್ಯಾರಿನೇಟ್ ಮಾಡಿರೋ ಚಿಕನ್ ಮಾತ್ರ ಹಾಕಿ 1 ಸೌಟು ನೀರಷ್ಟು ನೀರು ಹಾಕಿ ಆ ಪಾತ್ರೆನ ತೊಳ್ಕೊಂಡು ಆ ನೀರು ಹಾಕಿದ್ರೆ ಸಾಕು. ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೊಡೋಣ. ಆವಾಗ ಚಿಕನಲ್ಲಿರೋ ನೀರೇ ಬೇಕಾದಷ್ಟು ಬಂದುಬಿಡುತ್ತೆ. ಕುಕ್ಕರ್ ವಿಷಲ್ ಬಿಡೋ ಅಷ್ಟೊತ್ತಿಗೆ ನೋಡಿ ಈರುಳ್ಳಿ ಎಲ್ಲ ನೀರೆಲ್ಲ ಹೀರ್ಕೊಂಡು ಚೆನ್ನಾಗಿ ಬೆಂದೋಗಿದೆ. ನೋಡಿ, ಒಂದು ಸ್ವಲ್ಪನೂ ನೀರಿಲ್ಲ. ಈಗ ಈರುಳ್ಳಿನ ಕೂಡ ನಾನು ಮಿಕ್ಸಿ ಹಾಕ್ಕೊಂಡು ಬಂದುಬಿಡ್ತೀನಿ, ಪೇಸ್ಟಾಗಿ ರುಬ್ಬಬೇಕು. ಹಾಗೆಯೇ ನಾನು ಬಾಸುಮತಿ ಅಕ್ಕಿನ ತೊಳೆದು ನೆನೆಯೋಕ್ಕೆ ಇಟ್ಟಿದ್ದೀನಿ ಅನ್ನ ಮಾಡೋಕ್ಕೆ. ಬಾಸುಮತಿ ಅಕ್ಕಿ ನೆನೆಯೋಕ್ಕಿಟ್ಟು ಅನ್ನ ಮಾಡಿದ್ರೆ ಅನ್ನ ಒದಗುತ್ತೆ, ಹಾಗೆ ಸಾಫ್ಟಾಗೂ ಕೂಡ ಇರುತ್ತೆ. ವಿಡಿಯೋ ಮಧ್ಯದಲ್ಲೇ ಈರುಳ್ಳಿ ತೋರಿಸಿದ್ದೆ, ಹಾಗೆ ಕ್ಲಿಯರಾಗಿ ಕಾಣಲಿ ಅಂತ ಈಗ ನೋಡಿ ಇದನ್ನು ತಂದು ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಇದನ್ನು ರುಬ್ಬೋಣ. ಈಗ ಕುಕ್ಕರ್ ಕೂಡ 2ನೇ ವಿಷಲ್ ಬಿಡ್ತಾ ಇದೆ. ಈ ಕುಕ್ಕರ್ನ ತೆಗೆದು ಪಕ್ಕಕ್ಕಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಇನ್ನೊಂದು ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ. ಈರುಳ್ಳಿ ಕೂಡ ಎಷ್ಟೊತ್ತಿಗೆ ತಣ್ಣಗಾಗಿದೆ. ಇದನ್ನು ಚಿಕ್ಕದೊಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ನೈಸಾಗಿ ರುಬ್ಕೊಂಡು ಬರ್ತೀನಿ.
ಇಲ್ಲಿ ಕೂಡ ನಾವು ಈರುಳ್ಳಿಗೆ ಯಾವುದೇ ಥರ ನೀರನ್ನು ಮಿಕ್ಸ್ ಮಾಡಬಾರ್ದು. ಈರುಳ್ಳಿ ರುಬ್ಬುವಾಗ ಬರುತ್ತಲ್ಲ ಅದೇ ನೀರು ಬೇಕಾದಷ್ಟಾಗುತ್ತೆ. ನೋಡಿ ರುಬ್ಕೊಂಡು ಬಂದಿದ್ದೀನಿ, ಇಷ್ಟು ನೈಸಾಗಿರಬೇಕು. ಈಗ ಕುಕ್ಕರ್ ಪಾತ್ರೆ ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಇರುವಂಥ ಬಟ್ರನ್ನು ಹಾಕ್ತಾಯಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಹಾಕ್ತಾಯಿದ್ದೀನಿ. ಬಟ್ಟಾರೆಲ್ಲ ಕರಗಿ ಎಣ್ಣೆ ಜೊತೆ ಮಿಕ್ಸ್ ಆಗೋ ಅಷ್ಟೊತ್ತಿಗೆ ನಾನಿಲ್ಲಿ 2 ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ ಆಟ ತೊಗೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದರದ್ದು ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಬಟರ್ ಕರಗಕ್ಕಿಡುವಾಗ ಸ್ಟವ್ ಸಿಮ್ಮಲ್ಲಿ ಇಟ್ಟಿರಬೇಕು. ಬಟರೆಲ್ಲ ಕರಗಿದೆ. 2 ಚಕ್ಕೆ ಪೀಸ್ ಹಾಕ್ತಾಯಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿದ್ದಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಬೆಳ್ಳಗಾಗ್ಬಿಡ್ಬೇಕು. ಅಲ್ಲಿ ತನಕ ಚೆನ್ನಾಗಿ ಅದನ್ನು ಹುರಿಬೇಕು. ಮದುವೆ ಮನೇಲಿ ಊಟ ಮಾಡ್ಕೊಂಡು ಬಂದ ತಕ್ಷಣ ಹೇಗಿದೆಲ್ಲ ಗೊತ್ತಾಗೋಯ್ತು, ತಕ್ಷಣವೇ ಹೇಗೆ ಮಾಡ್ತೀರಾ ಮನೆಯಲ್ಲಿ ಅಂತ ನಿಮಗೂ ಮೈಂಡಲ್ಲಿ ಬರುತ್ತೆ ಅಲ್ವಾ. ನಾನು ಅದನ್ನು ChatGPT ಜೊತೆ ಜಾಟ್ ಮಾಡಿದೆ. ಈ ಥರ ನಾನು ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಕಲರ್ದು ರೆಸಿಪಿ ಈ ಥರ ಇತ್ತು, ನನಗೆ ಆ ಥರ ರೆಸಿಪಿ ಕೊಡು ಅಂತ. ಇದು ChatGPT ಕೊಟ್ಟಂಥ ರೆಸಿಪಿ. ಆದರೆ ಇದು ಜೊತೆಗೆ ಈರುಳ್ಳಿ ಜೊತೆಗೆ ಗೋಡಂಬಿನೂ ಹಾಕು ಅಂತ ಹೇಳ್ತು. ಆದರೆ ನನಗೆ ಅದು ಹಾಕೋಕ್ಕೆ ಇಷ್ಟ ಇರಲಿಲ್ಲ. ಹಾಗೆ ಕಾರ್ನ್ಫ್ಲವರ್ ಆಟ ಜೊತೆಗೆ ಮ್ಯಾರಿನೇಟ್ ಮಾಡ್ಕೊ ಅಂತ ಹೇಳಿತ್ತು. ಯಾಕೋ ಅದು ನನಗಿಷ್ಟ ಆಗಲಿಲ್ಲ. ಸೊ ಸ್ವಲ್ಪ ನಾನು ಮಾಡಿಫೈ ಮಾಡ್ಕೊಂಡಿದ್ದೀನಿ. ಅಂದರೆ ಮ್ಯಾರಿನೇಟ್ ಮಾಡುವಾಗ ಕಾರ್ನ್ಫ್ಲವರ್ ಆಟ ಹಾಕಿಲ್ಲ, ಹಾಗೆಯೇ ಗೋಡಂಬಿನ ರುಬ್ಬಕ್ಕೆ ಹಾಕಿಲ್ಲ. ಅಷ್ಟೇ, ಅವೆರಡನ್ನ ಎಕ್ಸಿಟ್ ಮಾಡಿ ಮಿಕ್ಕಿದ್ದನ್ನು ನಾನು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಳ್ಳಗಾಗ್ಬಿಡ್ಬೇಕು. ಇದು ಹಸಿರಾಗೇ ಇತ್ತು ಅಂದರೆ ನಾವು ಚಿಕನ್ದು ರಸ ಎಲ್ಲ ಹಾಕಿ ಕುದಿಸೋವಾಗ ಸ್ವಲ್ಪ ಲೈಟಿಶ್ ಗ್ರೀನಾಗಿ ಬಂದುಬಿಡುತ್ತೆ. ಅದು ಬೇಡ ಅಂತ ನಾನು ಚೆನ್ನಾಗಿ ಈ ಥರ ಹುರ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ. ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದಮೇಲೆ ಈರುಳ್ಳಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿದ್ದೀನಿ ಅಂದರೆ ಅದರಲ್ಲಿ ಅದು ಅಷ್ಟು ಬೇಗ ಕರಗೋಗುತ್ತೆ ಅಂತ. ಈರುಳ್ಳಿದು ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಆಲ್ರೆಡಿ ನಾವು ನೀರಿನಲ್ಲಿ ಬೇಯುವಾಗ ಅದು ವಾಸನೆ ಎಲ್ಲ ಬಿಟ್ಟೋಗಿರುತ್ತೆ. ಆದರೂ ಎಣ್ಣೆಯಲ್ಲಿ ಹಾಕಿದಾಗ ಒಂಥರ ಫ್ಲೇವರ್ ಬರುತ್ತೆ. ಎಷ್ಟು ಚೆನ್ನಾಗಿ ಘಮ ಅಂತ ಇದೆ ಗೊತ್ತಾ. ಇಲ್ಲಿ ನೀವು ಅರಿಶಿನ ಪುಡಿ ಆಗಲಿ ಅಥವಾ ಖಾರದ ಪುಡಿ ಆಗಲಿ ಆ ಥರ ಯಾವುದೇ ಬಣ್ಣ ಇರೋವಂಥದ್ದು ಹಾಕಕ್ಕೆ ಹೋಗಬೇಡಿ. ಕಲರ್ ಚೇಂಜ್ ಆಗಿಬಿಡುತ್ತೆ, ಹಾಗೆ ಟೇಸ್ಟ್ ಕೂಡ ಚೇಂಜ್ ಆಗೋಗುತ್ತೆ. ಈರುಳ್ಳಿದು ವಾಸನೆ ಎಲ್ಲ ಹೋಗಿದ್ದಾದಮೇಲೆ ನೋಡಿ ಒಂದೇ 1 ಟೀ ಸ್ಪೂನಷ್ಟು ನೀರು ಹಾಕಿ ಆ ಮಿಕ್ಸಿ ಜಾರನ್ನು ತೊಳ್ಕೊಂಡು ಅದನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದೆಲ್ಲ 2 ನಿಮಿಷ ಚೆನ್ನಾಗಿ ಬೇಯೋವರೆಗೂ ಬಿಡಬೇಕು. ಚೆನ್ನಾಗಿ ಈ ಥರ ಕದಡಿ ಬಿಡಬೇಕು. ನೋಡಿ ಸ್ವಲ್ಪ ಗಟ್ಟಿ ಹಾಕುತ್ತಾ ಬರ್ತಾ ಇದೆಯಲ್ಲ, ಆವಾಗ ಬೇಯಿಸಿ ಇಟ್ಕೊಂಡಿರುವಂಥ ಚಿಕನ್ ಪೀಸಸ್ನೆಲ್ಲ ಇದಕ್ಕೆ ಹಾಕ್ಕೋಬೇಕು. ಅದು ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮೊದಲು ಆ ಥರ ಎಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ಅದನ್ನು ಕದಡ್ಕೊಂಡು ಮಿಕ್ಸ್ ಆದಮೇಲೆ ಚಿಕನ್ ಬೇಯಿಸಿದ ಕುಕ್ಕರಲ್ಲಿದ್ದಂಥ ಚಿಕನ್ ಸ್ಟಾಕ್ ಅಂದರೆ ಚಿಕನ್ದು ರಸ ಎಲ್ಲ ಇತ್ತಲ್ವ ಅದನ್ನು ಹಾಕ್ಕೋಬೇಕು. ಅದಾದಮೇಲೆ ಅದರ ಜೊತೆಯಲ್ಲಿನೇ ಈ ಕಾರ್ನ್ಫ್ಲವರ್ ಆಟ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಡ್ಬೇಕು. ಹಾಕ್ಕೊಂಡೀಗ ಚೆನ್ನಾಗಿ ಸೌಟಲ್ಲಿ ಅದನ್ನು ಬೇಗ ಮಿಕ್ಸ್ ಮಾಡ್ಕೋಬೇಕು. ಅಥವಾ ಅಲ್ಲಲ್ಲೇ ಗಂಟು ರೌಂಡ್ ಆಗೋ ಥರ ಆಗಿಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಅಥವಾ ನಿಮಗೆ 3 ನಿಮಿಷವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಬೇಯಿಸ್ಕೊಳ್ಳುವಾಗ ರುಚಿ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಸಾಕಾ ಅಂತ. ಆಹಾ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಡಿಟ್ಟೋ ನಾನು ಅಲ್ಲಿಂದನೇ ತಂದಿದ್ದೀನೇನೋ ಚಿಲ್ಲಿ ಚಿಕನ್ ಅನ್ನಬೇಕು, ಅಷ್ಟು ಚೆನ್ನಾಗಿದೆ. ಕವಿತಾ ಅವರೇ, ಎಸ್ಪೆಷಲಿ ನಿಮಗೋಸ್ಕರನೇ ಈ ರೆಸಿಪಿ ಮಾಡಿದ್ದೀನಿ. ತಗೊಳ್ಳಿ, ನಿಮ್ಮ ಹಸ್ಬೆಂಡ್ ರಾಮುಗೂ ಹೇಳಿಬಿಡಿ ಅವರ ಫೇವ್ರೆಟ್ ರೆಸಿಪಿ ನಾನು ಮಾಡಿದ್ದೀನಿ ಅಂತ. ಫ್ರೆಂಡ್ಸ್, ನೀವು ಈಗ ಇಮ್ಯಾಜಿನ್ ಮಾಡ್ಕೊಂಡಿರ್ತೀರ ಇದು ಹೇಗೆ ಬಂದಿರ್ಬೋದು, ಹೇಗಿದೆ ಟೇಸ್ಟು ಅಂತ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಬೇಕಿದ್ದರೆ ನಿಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅಲ್ಲೊಂದು ಕಾಣೋ ಥರ ಗಾರ್ನಿಷ್ ಮಾಡ್ಕೋಬೋದು. ಆದರೆ ಫಂಕ್ಷನ್ನಲ್ಲಿ ಕೊಟ್ಟಂಥ ಚಿಲ್ಲಿ ಚಿಕನಲ್ಲಿ ಅದೇನೂ ಇರಲಿಲ್ಲ, ಅದಕ್ಕೆ ನಾನು ಏನೂ ಹಾಕಿಲ್ಲ. ಫಂಕ್ಷನ್ ಚಿಲ್ಲಿ ಚಿಕನ್ ರೆಡಿ. ನಿಮಗೆಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನ್ನ ಮಾಡೋ ವಿಡಿಯೋ ನಾನು ತೋರಿಸಿಲ್ಲ. ವಿಡಿಯೋ ಈಗಾಗಲೇ ದೊಡ್ಡದಾಗಿದೆ, ನಿಮಗೆ ಬೋರ್ ಆಗಿಬಿಡುತ್ತೆ ಆಮೇಲೆ ಅಂತ. ಬಿಸಿ ಬಾಸುಮತಿ ರೈಸ್ ಜೊತೆಗೆ ಬಿಸಿ ಆಗಿರೋ ಬಿಳಿ ಆಗಿರೋ ಫಂಕ್ಷನ್ ಚಿಲ್ಲಿ ಚಿಕನ್ ಸವಿಯಲು ಸಿದ್ಧವಾಗಿದೆ. ಟ್ರೈ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.